ಕೇಂದ್ರದ ಮೋದಿ ಸರ್ಕಾರ ಇನ್ನು ಕೇವಲ 6 ತಿಂಗಳಲ್ಲಿ ಪತನ ಆಗುತ್ತಾ? ಕೇವಲ ಇನ್ನಾರು ತಿಂಗಳಲ್ಲಿ ಮೋದಿ ಸರ್ಕಾರ ಇರಲ್ವಾ? ಸ್ಫೋಟಕ ಹೇಳಿಕೆ ನೀಡಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಭಾರತದ ಇತಿಹಾಸದಲ್ಲಿ ಈ ಹಿಂದೆ ಎಂದು ಕಂಡು ಕೇಳರಿಯದ ಅತ್ಯಂತ ಬಹುದೊಡ್ಡ ಪೊಲಿಟಿಕಲ್ ಸ್ಟೋರಿಗೆ ನಾಂದಿ ಹಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ. ಬರೆದಿಟ್ಟುಕೊಳ್ಳಿ, ಇನ್ನಾರು ತಿಂಗಳಲ್ಲಿ ಮೋದಿ ಸರ್ಕಾರ ಇರೋದಿಲ್ಲ. ಈ ಡಬಲ್ ಎಂಜಿನ್ ಸರ್ಕಾರ ಇರೋದಿಲ್ಲ. ಇದು ನಾನು ಕೊಡ್ತಿರುವ ಗ್ಯಾರಂಟಿ ಎಂದ ಹಿರಿ ಖರ್ಗೆ. ನಾನು ಕೊಡ್ತಾ ಇರೋ ಗ್ಯಾರಂಟಿ. ಮೋದಿ ಸರ್ಕಾರ ಪತನ ಭವಿಷ್ಯ ನುಡಿದ ಮಲ್ಲಿಕಾರ್ಜುನ ಖರ್ಗೆ. ವೋಟರ್ ಜನಾಧಿಕಾರ ಯಾತ್ರೆ ಸಮಾರೋಪದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿಯಾಗುವ ದಿನಗಳು ಹತ್ತಿರದಲ್ಲಿವೆಯಾ? ಒಂದೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಪತನವಾದ್ರೆ ಎಲ್ಲರಿಗೂ ಒಪ್ಪಿತವಾಗುವ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಖರ್ಗೆ ನೇತೃತ್ವದಲ್ಲಿ ಇಂಡಿ ಕೂಟ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುತ್ತಾ ಅಥವಾ ಭ್ರಮೆಯಾಗಿ ಉಳಿದುಕೊಳ್ಳುತ್ತಾ? ಇನ್ನಾರು ತಿಂಗಳಲ್ಲಿ ಮೋದಿ ಸರ್ಕಾರ ಇರೋದಿಲ್ವಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 95ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿದ ಮಾತ್ರಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯನಾ? ಈ ಡಬಲ್ ಎಂಜಿನ್ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದ ಹಾಗೆ ಹೇಳಿರ್ತಕ್ಕಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾವ ಮಾನದಂಡದಲ್ಲಿ ಈ ತರಹದ್ದೊಂದು ಗ್ಯಾರಂಟಿ ಕ್ಲೈಮ್ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ. ಮೋದಿ ಸರ್ಕಾರ ಮೈತ್ರಿ ಚೆನ್ನಾಗಿಯೇ ಇದೆ, ಅದ್ಭುತವಾದ ಒಡನಾಟ ಇಬ್ಬರಲ್ಲೂ ವ್ಯಕ್ತವಾಗಿದೆ. ಈ ನಡುವೆ ಹೆಂಗ್ ಪತನ ಆಗುತ್ತೆ? ಈ ಬಗ್ಗೆ ಎಐಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬನ್ನಿ. सरकार होगी गरीब महिला, ये डबल इंजन की सरकार 6 महीने के बाद नहीं रहेगी और ये सरकार जो नई सरकार आएगी वो गरीबों की सरकार होगी, गरीब महिलाओं की सरकार होगी, दलितों की सरकार होगी, पिछड़ों की सरकार होगी। ये डबल इंजन की सरकार 6 महीने के बाद नहीं रहेगी और ये सरकार जो नई सरकार आएगी वो गरीबों की सरकार होगी, गरीब महिलाओं की सरकार होगी, दलितों की सरकार होगी, पिछड़ों की सरकार होगी। ये डबल इंजन की सरकार ಮಹಾಜನರೇ, ಸರ್ಕಾರ ಉರುಳಿ ಬೀಳುತ್ತೆ, ಸರ್ಕಾರ ಪತನ ಆಗುತ್ತೆ. ಇನ್ನು ಕೇವಲ 6 ತಿಂಗಳಲ್ಲಿ ಬಿಜೆಪಿ ಮುಳುಗಡೆಯಾಗುತ್ತೆ. ಬಿಜೆಪಿ ನಂತರದ ಒಂದು ಸರ್ಕಾರ ಎದ್ದು ಬರುತ್ತೆ. ಆ ಸರ್ಕಾರ ದಲಿತ ಸರ್ಕಾರ, ಆ ಸರ್ಕಾರ ಅಹಿಂದ ಸರ್ಕಾರ, ಆ ಸರ್ಕಾರ ಬಡವರ ಸರ್ಕಾರ, ಆ ಸರ್ಕಾರ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಬೆಂಬಲಿತವಾದ ಸರ್ಕಾರ. ಹೆಂಗೆ ಹೇಳೋದಕ್ಕೆ ಸಾಧ್ಯ? ಬೆಂಕಿ ಹಾಕದೆ ಹೊಗೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಆಗದೇ ಇರ್ತಕ್ಕಂತಹ ಭ್ರಮಾಲೋಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ವಿಹರಿಸ್ತಿದ್ದಾರಾ? ತನ್ನ ರಾಜಕಾರಣದ ಇತಿಹಾಸದಲ್ಲಿ ಬಿನಾ ಲಾಜಿಕ್ ಕಾ ಬಾತ್ ನಹಿ ಕರ್ತಾ ಖರ್ಗೆ ಅನ್ನೋ ಮಾತಿದೆ. ಲಾಜಿಕ್ ಇಲ್ಲದ ಯಾವ ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಈ ಬಾರಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ಎಷ್ಟನೇ ಗ್ಯಾರಂಟಿ ಇದು? 6ನೇ ಗ್ಯಾರಂಟಿಯನ್ನು ಕ್ಲೈಮ್ ಮಾಡಿದ್ದಾರೆ. ಇದು ಪ್ರಾಕ್ಟಿಕಲ್ ಅಥವಾ ಬಿಹಾರವನ್ನು ಗೆಲ್ಲೋದಕ್ಕಿರ್ತಕ್ಕಂತಹ ತಂತ್ರನ? ಈಗಲೇ ಜನರ ಮನಸ್ಥಿತಿಯನ್ನ 6 ತಿಂಗಳಲ್ಲಿ ಉದುರಿ ಹೋಗುವ ಸರ್ಕಾರ ಅನ್ನೋ ಭಾವನೆಗೆ ಒಳಪಡಿಸಿ ಆ ತಲೆಗಳನ್ನು, ಆ ಮಿದುಳುಗಳನ್ನು ತನ್ನತ್ತ ಸೆಳೆಸಿಕೊಳ್ಳುವ ಪ್ರಯತ್ನನ ವಿ ಡೋಂಟ್ ನೋ. ಬಟ್ ಒಂದು ವಿಪ್ಲವ ನಡೆಯುತ್ತೆ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ನೋಡೋಣ 6 ತಿಂಗಳ ಒಳಗಾಗಿ ಆ ವಿಪ್ಲವಕ್ಕೆ ಭಾರತ ಸಾಕ್ಷಿಯಾಗುತ್ತಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.